ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ. ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ. ಇವರು ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣ, ತುಷ್ಟೀಕರಣ ರಾಜಕಾರಣ. ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರಬಹುದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ಯಾವ ಟೈಮ್. ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯವರು ಎರಡೆರಡು ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ. ಭಾರಿ ಆಲೋಚನೆ ಮಾಡ್ತಾರೆ, ಮೇಧಾವಿ ಅಂತ ತಿಳ್ಕೊಂಡಿರುವಂತ ಜನಗಳು ಏಕಾಏಕಿ ಇಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿದ್ರೆ ಏನ್ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ಉಕ್ಕಿ ಹರಿತಾ ಇದೆ. ಹಾಗಾದ್ರೆ ಯಾವುದೋ ಪಾಪ್ಕಾರ್ನ್ ಹಿಡ್ಕೊಂಡು ಐಸ್ ಕ್ಯಾಂಡಿ ಹಿಡ್ಕೊಂಡಿರುವಂತ ಆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡ ನಡೆಸಿದ್ರಲ್ಲ ಉಗ್ರರ ಬಗ್ಗೆ ಇಷ್ಟೊಂದು ಸಿಂಪತಿ. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರ್ತಾರೆ. ತಿರ್ಗಾವಾಗ ಇದೇನೋ ಸರ್ಜಿಕಲ್ ಸ್ಟ್ರೈಕ್ ಅದು ಇದು ಮಾಡ್ಕೊಂಡ್ ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನ ಸ್ವಲ್ಪ ದಿವಸ ಒಂದ್ 2-3 ವರ್ಷ ಆದ್ಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದ್ರೆ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ, ಬೀಳುತ್ತೆ, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ, ಯಾವ್ದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿ ಇದ್ವು, ಅವಾಗ ಬೀಳಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತ ಇಲ್ವಾ ಜನ? ಅದೇ ತರನೇ ಇವತ್ತು ಸಾಯೋದು, ನಾಳೆ ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡ್ಲಿ, ಅವ್ರ ನಾವು ನೋಡೇ ಬಿಡೋಣ. ಪದೇ ಪದೇ ಕೆಣಕಿ ಬರ್ತಾರ್ರಿ. ಇವತ್ತು ಸಾಯ್ತೀವ, ನಾಳೆ ಒಂದ್ ಸತ್ತೋಗೋಣ ಬಿಡ್ರಿ. ಧರ್ಮ ನೋಡಿ ಸಾಯಿಸಿದ್ದಾರೆ. ಅದು ಬ್ಯಾಂಡ್ ಬಿಚ್ಚಿ ಇವನು ಹಿಂದೂ ನಾವು ಮುಸ್ಲಿಂ ಅಂತ ನೋಡ್ಬಿಟ್ಟು ಹೊಡೆದು ಸಾಯಿಸೋರಲ್ವಾ. ಇವ್ರಿಗೆ ಯಾರಿಗೋ ರಕ್ತ ಏನಿ ಇಲ್ವಾ? ಇಲ್ಲ, ಅವ್ರು ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರ್ತಾರೆ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ. ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ. ಇವರು ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣ, ತುಷ್ಟೀಕರಣ ರಾಜಕಾರಣ. ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ. ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರಬಹುದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ಯಾವ ಟೈಮ್. ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯವರು ಎರಡೆರಡು ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ. ಭಾರಿ ಆಲೋಚನೆ ಮಾಡ್ತಾರೆ, ಮೇಧಾವಿ ಅಂತ ತಿಳ್ಕೊಂಡಿರುವಂತ ಜನಗಳು ಏಕಾಏಕಿ ಇಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿದ್ರೆ ಏನ್ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ಉಕ್ಕಿ ಹರಿತಾ ಇದೆ. ಹಾಗಾದ್ರೆ
ಯಾವ್ದೋ ಪಾಪ್ಕಾರ್ನ್ ಇಟ್ಕೊಂಡು ಐಸ್ ಕ್ಯಾಂಡಿ ಇಟ್ಕೊಂಡಿರುವಂತ ಆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡ ನಡೆಸಿದ್ರಲ್ಲ ಉಗ್ರರ ಬಗ್ಗೆ ಇಷ್ಟೊಂದು ಸಿಂಪತಿ. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಹೊಡಿಬೇಕು ಅವ್ರಿಗೆ, ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರ್ತಾರೆ. ತಿರ್ಗಾವಾಗ ಏನೋ ಸರ್ಜಿಕಲ್ ಸ್ಟ್ರೈಕ್ ಇದು ಮಾಡ್ಕೊಂಡ್ ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನ ಸ್ವಲ್ಪ ದಿವಸ ಒಂದ್ 2-3 ವರ್ಷ ಆದ್ಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದ್ರೆ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ, ಬೀಳುತ್ತೆ, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ, ಯಾವ್ದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿ ಇದ್ದು, ಅವಾಗ ಬೀಳಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತ ಇಲ್ವಾ ಜನ? ಅದೇ ತರನೇ ಇವತ್ತು ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡ್ಲಿ, ಅವ್ರ ನಾವು ನೋಡೇ ಬಿಡೋಣ. ಕೆಣಕಿ ಬರ್ತಾರ್ರಿ. ಇವತ್ತು ಸಾಯ್ತೀವ, ನಾಳೆ ಒಂದ್ ಸತ್ತೋಗೋಣ ಬಿಡ್ರಿ. ಧರ್ಮ ನೋಡಿ ಸಾಯಿಸಿದ್ದಾರೆ. ಅದು ಬ್ಯಾಂಡ್ ಬಿಚ್ಚಿ ಇವನ್ ಹಿಂದೂ ನಾವು ಮುಸ್ಲಿಂ ಅಂತ ನೋಡ್ಬಿಟ್ಟು ಹೊಡೆದು ಸಾಯಿಸೋರಲ್ವಾ? ಇವ್ರಿಗೆ ಯಾರಿಗೋ ರಕ್ತ ಏನಿ ಇಲ್ವಾ? ಇಲ್ಲ, ಅವ್ರು ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರುತ್ತೆ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಗಮನಿಸ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಪಾಕ್ ಮೀಡಿಯಾದಲ್ಲಿ ಸಿದ್ದು ಮಾತಿನದೇ ಸದ್ದು. ಸಿಎಂ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯ ಗೆದ್ದಲಿಲ್ಲ, ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಗಳಿಸುವಂತಹ ಕಲೆಗೆ ಸಿದ್ದರಾಮಯ್ಯ ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ದೊಡ್ಡ ಆದರ್ಶ ವ್ಯಕ್ತಿ. ಇವರು ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ, ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಓಲೈಕೆ ರಾಜಕಾರಣನ, ತುಷ್ಟೀಕರಣ ರಾಜಕಾರಣನ? ಜನರೇ ಆಲೋಚನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಿದ್ದರಾಮಯ್ಯವರು ಮಿಂಚುತ್ತಾ ಇದ್ದಾರೆ. ಸಿದ್ದು ಮಾತಿನದ್ದೇ ಸದ್ದು. ಸಿಎಂ ವಿರುದ್ಧ ಈಗ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಸಿಎಂ ಶತ್ರು ರಾಷ್ಟ್ರದ ಹೃದಯವನ್ನ ಗೆದ್ದಿದ್ದಿಲ್ಲ, ಆದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನದ ಹೃದಯವನ್ನ ಗೆದ್ದಿದ್ದಾರೆ. ಪಾಕಿಸ್ತಾನದ ಪ್ರೀತಿ ಪ್ರೇಮ ಗಳಿಸುವಂತ ಕಲೆಗೆ ಸಿದ್ದು ಆದರ್ಶ. ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಅವರ ಪೋಸ್ಟ್ ಇದು. ಕೇವಲ ಜನಾರ್ದನ್ ರೆಡ್ಡಿ ಒಬ್ಬ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇರಬಹುದು, ಇಡೀ ದೇಶ ಒಂದೇ ಮಾತು ಹೇಳ್ತಾ ಇರುವಂತದ್ದು. ಅದು ಕೂಡ ಈ ಟೈಮ್ ಅಲ್ಲದೆ ಇನ್ ಯಾವ ಟೈಮ್ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇಂಥ ಮಾತು ಹೇಳ್ತಾರಲ್ಲ, ಆಲೋಚನೆ ಮಾಡಬೇಕಾಗಿದ್ದೆ. ಸಿದ್ದರಾಮಯ್ಯವರು 2 ಬಾರಿ ಸಿಎಂ ಆಗಿರುವಂತ ವ್ಯಕ್ತಿ, ಭಾರಿ ಆಲೋಚನೆ ಮಾಡ್ತಾರೆ, ಮೇಧಾವಿ ಅಂತ ತಿಳ್ಕೊಂಡಿರುವಂತ ಜನಗಳು ಏಕಾಏಕಿ ಇಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿದ್ರೆ ಏನ್ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಪ್ರೇಮ ಉಕ್ಕಿ ಹರಿತಾ ಇದೆ? ಹಾಗಾದ್ರೆ ಯಾವ್ದೋ ಪಾಪ್ಕಾರ್ನ್ ಇಟ್ಕೊಂಡು ಐಸ್ ಕ್ಯಾಂಡಿ ಇಟ್ಕೊಂಡಿರುವಂತ ಆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡ ನಡೆಸಿದ್ರಲ್ಲ ಉಗ್ರರ ಬಗ್ಗೆ ಇಷ್ಟೊಂದು ಸಿಂಪತಿ. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರ್ತಾರೆ. ತಿರ್ಗಾವಾಗ ಏನೋ ಸರ್ಜಿಕಲ್ ಸ್ಟ್ರೈಕ್ ಇದು ಮಾಡ್ಕೊಂಡ್ ಕೂತ್ಕೊಂಡ್ರೆ ಬಾಲಾಕೋಟ್ ಆಗಿದ್ದು ಅದೆಲ್ಲ ಇನ್ನ ಸ್ವಲ್ಪ ದಿವಸ ಒಂದ್ 2-3 ವರ್ಷ ಆದ್ಮೇಲೆ ತಿರ್ಗಾ ಬಂದು ಹೊಡಿತಾರೆ. ಇವಾಗ ಈ ಬುದ್ಧಿಜೀವಿಗಳು ಅಂತ ಇದ್ದಾರೆ ನಮ್ಮಲ್ಲಿ ಅಲ್ವಾ. ವಾರ ಆದ್ರೆ GDP ಬೆಳೆದೋಗುತ್ತೆ, ಇಂಡಿಯನ್ ಎಕಾನಮಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು, ಒಪ್ಕೊಳ್ಳೋಣ, ಬೀಳುತ್ತೆ, ಒಪ್ಕೊಳ್ಳೋಣ. ಈ ಇದಾಯ್ತಲ್ಲ, ಯಾವ್ದದು ಕೋವಿಡ್ ಬಂತಲ್ಲ, 3 ತಿಂಗಳು ಮನೇಲಿ ಇದ್ದು, ಅವಾಗ ಬೀಳಿಲ್ವಾ? ಅವಾಗ ಬಿತ್ತೇ ಇಲ್ವಾ? ಅವಾಗೇನು ಅನ್ನ ತಿಂತ ಇಲ್ವಾ ಜನ? ಅದೇ ತರನೇ ಇವತ್ತು ಸಾಯೋದು, ನಾಳೆ ಸಾಯ್ತೀವಿ ಅನ್ನೋದು. ಇವತ್ತೇ ಸತ್ತೋಗೋಣ, ವಾರ್ ಮಾಡ್ಲಿ, ಅವ್ರ ನಾವು ನೋಡೇ ಬಿಡೋಣ. ಕೆಣಕಿ ಬರ್ತಾರ್ರಿ. ಇವತ್ತು ಸಾಯ್ತೀವ, ನಾಳೆ ಒಂದ್ ಸತ್ತೋಗೋಣ ಬಿಡ್ರಿ. ಧರ್ಮ ನೋಡಿ ಸಾಯಿಸಿದ್ದಾರೆ. ಅದು ಬ್ಯಾಂಡ್ ಬಿಚ್ಚಿ ಇವನ್ ಹಿಂದೂ ನಾವು ಮುಸ್ಲಿಂ ಅಂತ ನೋಡ್ಬಿಟ್ಟು ಹೊಡೆದು ಸಾಯಿಸೋರಲ್ವಾ? ಇವ್ರಿಗೆ ಯಾರಿಗೋ ರಕ್ತ ಏನಿ ಇಲ್ವಾ? ಇಲ್ಲ, ಅವ್ರು ಹೋಗಿ ಹೊಡಿಬೇಕು, ಅವ್ರಿಗೆ ಹೊಡಿಬೇಕು. ಇಲ್ಲಿ ಈಗ ಸುಮ್ನೆ ಬಿಟ್ರೆ ತಿರ್ಗಾ ಬರ್ತಾರೆ.